ಸೊ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಒಂದು ಗಾಡಿ ಓನರ್ಶಿಪ್ ರಿವ್ಯೂ ಮಾಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಸೊ ಗಾಡಿ ಬಂದುಬಿಟ್ಟು ಹೊಂಡಾ ಅವ್ರದ್ದು NX200. ಆ್ಯಕ್ಚುಲಿ ಇದು CB 200ಗೆ ರಿಪ್ಲೇಸ್ಮೆಂಟ್ ಅಂತ ಹೊಂಡಾ ಅವರು ಮಾರ್ಕೆಟಿಗೆ ಬಿಟ್ಟಿದ್ದಾರೆ. ಎಷ್ಟನೇ ಮಾಡಲೇ ಇದು? ಯಾವ ಮಾಡಲ್ ಹೇಳು? 24 25 ನೀನು ತಗೊಂಡಿದ್ದು? 25 ಮಾಡಲ್ ಅಂತ ಇದು. ಸೇಮ್ ಒಂಥರ ADV ಲುಕ್ ಕಾಣಿಸಲ್ವ ನಿಮಗೆ? ಸೇಮ್ ಅದೇ ಥರ ಒಂದು ಎಂಟ್ರಿ ಲೆವೆಲ್ ADV ಬೈಕ್ ಥರ ಕಾಣಿಸುತ್ತೆ ನನಗೆ. ಸೊ ಇದ್ರ ಸ್ಪೆಸಿಫಿಕೇಷನ್ ಬಂದುಬಿಟ್ಟು ಇಂಜಿನ್ ಕೆಪಾಸಿಟಿ ಬಂದುಬಿಟ್ಟು 184.4 cc ಇಂಜಿನ್ನು, 17 bhp ಅಷ್ಟು ಹಾರ್ಸ್ ಪವರ್ ಇದೆ. ಆಮೇಲೆ 16 Nm ಅಷ್ಟು ಟಾರ್ಕ್ ಕೊಟ್ಟಿದ್ದಾರೆ. ಆಮೇಲೆ ಫ್ರಂಟು ನಿಮಗೆ USD ಫೋಕ್ಸ್ ಬರುತ್ತೆ. ಆಮೇಲೆ ಬ್ಯಾಕ್ ಬಂದುಬಿಟ್ಟು ಮೊನೋಸಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಫ್ರಂಟು ಬ್ಯಾಕು ಡ್ಯುಯಲ್ ಚಾನಲ್ ABS ಬರುತ್ತೆ. ಮತ್ತು ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸು 167 mm, ಸೇಮ್ ನಮ್ಮದು ಡಾಮಿನರ್ ಅಷ್ಟೇ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಮತ್ತು ಆಮೇಲೆ ಸೀಟ್ ಹೈಟ್ ಬಂದುಬಿಟ್ಟು 613 mm ಏನೋ ಕೊಟ್ಟಿದ್ದಾರೆ. 5'11" ಇದ್ದೀನಿ. ಆಲ್ಮೋಸ್ಟ್ ಆಲ್ ನಿಮಗೆ ಫುಟ್ಟು ನನಗೆ ಆರಾಮ್ಸೆ ಸಿಗ್ತೈತಿ. ನಿಮ್ಮ ಹೈಟ್ ಬಂದುಬಿಟ್ಟು ಆಲ್ಮೋಸ್ಟ್ ಆಲ್ 5.5 ಮೇಲಿದ್ದರೆ ಆರಾಮ್ಸೆ ಈ ಗಾಡಿ ಹೈಟ್ ಅಡ್ಜಸ್ಟ್ ಆಗುತ್ತೆ ನಿಮಗೆ. ಫುಲ್ಲಿ ಡಿಜಿಟಲ್ ಕಾನ್ಸೋಲ್ ಕೊಟ್ಟಿದ್ದಾರೆ. ಆಮೇಲೆ ಈಗ ಬೈಕಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲು ಬೇರೆ ಬರುತ್ತೆ. ಈ ಪ್ರೈಸಿಂಗಲ್ಲಿ ಎಷ್ಟಾಯ್ತಲ್ಲ ನಿನಗೆ? 218 ಆನ್ ರೋಡ್ ಪ್ರೈಸ್ ಇದು ಅವ್ನು ತಗೊಂಡಾಗ 2025 ಮಾಡಲು. ಸೊ ಈ ಪ್ರೈಸಿಂಗಲ್ಲಿ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲು ಮತ್ತು ಮುಂದೆ USB ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ನಿಮಗೆ ಲಾಂಗ್ ಎಲ್ಲಾರು ಹೋದರೆ ಆರಾಮ್ಸೆ ಮೊಬೈಲೆಲ್ಲ ಚಾರ್ಜ್ ಮಾಡ್ಕೋಬೋದು. ಇದ್ರದ್ದು ನನಗೆ ಭಾಳ ಇಷ್ಟ ಆಗಿದ್ದೆ ಇದ್ರ ಕ್ಲಚ್ಚು, ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾರೆ. ಗೇರ್ ಮಾತ್ರ ಹೆವಿ ಸ್ಮೂತಾಗಿ ಶಿಫ್ಟ್ ಆಗುತ್ತೆ. ಡೌನ್ ಆದರೂ ಆಗಲಿ ಅಪ್ ಆದರೂ ಆಗಲಿ ಹೆವಿ ಸ್ಮೂತಾಗಿ ಶಿಫ್ಟ್ ಆಗುತ್ತೆ. ಹೊಂಡದ ಸ್ಪೆಷಾಲಿಟಿನೇ ಅದು, ಹೆವಿ ಸ್ಮೂತ್ ಇಂಜಿನ್ನು. ಸೊ ಅದೇ ನನಗೆ ಭಾಳ ಇಷ್ಟ ಆಗಿದ್ದು ಈ ಬೈಕಲ್ಲಿ ನಾನು ಓಡಿಸಿದಾಗ. ಆಮೇಲೆ ನಿಮಗೆ ನಕಲ್ ಗಾರ್ಡಲ್ಲಿ ಇಂಡಿಕೇಟ್ರ್ ಬರುತ್ತೆ. ನಿಮಗೆ ಒಂಥರ ಈ ಎಂಟ್ರಿ ಲೆವೆಲ್ ADV ಬೈಕ್ ಥರ ಕಾಣುತ್ತೆ. ನಿಮಗೆ ಇದ್ರದ್ದು ಥ್ರಾಟಲ್ ಸೌಂಡ್ ಕೇಳಿಸ್ತೀನಿ. ತ್ರೀ 360 ತೋರಿಸ್ತೀನಿ ನಿಮಗೆ. ಇದ್ರದ್ದು ಪ್ಲಸ್ ಪಾಯಿಂಟು ಸೇಮ್ ಅಡ್ವೆಂಚರ್ ಬೈಕ್ ಥರನೇ ಲುಕ್ ಇದೆ. ನಿಮಗೆ ರೋಡ್ ಪ್ರೆಸೆನ್ಸ್ ಮಾತ್ರ ಒಂಥರ ಐ ಕ್ಯಾಚಿಂಗ್ ಲುಕ್ ಕೊಟ್ಟಿದ್ದಾರೆ. ಇಲ್ಲ ನಮ್ಮ ಓನರ್ನೇ ಕೇಳೋಣ ಇದರದ್ದು ಪರ್ಫಾಮೆನ್ಸ್ ಹೆಂಗೈತಿ, ಮೈಲೇಜ್ ಎಷ್ಟು ಕೊಡುತ್ತೆ, ಸಿಟಿ ರೈಡರ್ಸಲ್ಲಿ ಹೆಂಗೆ ಪರ್ಫಾಮ್ ಮಾಡುತ್ತೆ, ಹೈವೇಸಲ್ಲಿ ಹೆಂಗೆ ಪರ್ಫಾಮ್ ಮಾಡುತ್ತೆ, ಆಮೇಲೆ ಮೇಂಟೆನೆನ್ಸ್ ಖರ್ಚು ಎಷ್ಟು ಬರ್ತಿದೆ ಅವರಿಗೆ. ಸೊ ಅವರೇ ಹೇಳ್ತಾರೆ ಎಲ್ಲ ನಿಮಗೆ. ಆಲ್ಮೋಸ್ಟ್ ಈ ಗಾಡಿ ತಗೊಂಡ್ಬಿಟ್ಟು ನನಗೆ 1 year ಆಗಿದೆ. ಆ್ಯಂಡ್ ಆಲ್ಮೋಸ್ಟ್ 3 ಸರ್ವಿಸಸ್ ಮಾಡಿಸಿದ್ದೀನಿ. ಫಸ್ಟ್ ಸರ್ವಿಸ್, ಸೆಕೆಂಡ್ ಸರ್ವಿಸ್ ಆ್ಯಂಡ್ ಥರ್ಡ್ ಸರ್ವಿಸ್ ಕಂಪ್ಲೀಟ್ ಆಗಿದೆ. 14,000 kilometers ಗಾಡಿ ಓಡಿಸಿದ್ದೀನಿ. ಟಾಕಿಂಗ್ ಅಬೌಟ್ ಸರ್ವಿಸ್ ಚಾರ್ಜಸ್, ಫಸ್ಟ್ ಆಫ್ ಆಲ್ ಫಸ್ಟ್ 2 ಸರ್ವಿಸಸ್ ಏನಿದೆ ಇಟ್ ವಿಲ್ ಕಾಸ್ಟ್ ಯು ಅರೌಂಡ್ 1000 rupees. ಥರ್ಡ್ ಸರ್ವಿಸ್ ಬಂದುಬಿಟ್ಟು ನನಗೆ 2,800 ರೂಪಾಯಿ ಚಾರ್ಜ್ ಆಗಿದೆ. ಆ್ಯಂಡ್ ಮೈಲೇಜ್ ಬಗ್ಗೆ ನಾನು ಮಾತಾಡೋದಾದರೆ ಸಿಟಿ ಒಳಗೆ ಮೋಸ್ಟ್ ಆಫ್ ದ ಟೈಮ್ ಆನ್ ಆ್ಯಾವ್ರೇಜ್ 50-60 kilometers ಡೈಲಿ ಓಡಿಸ್ತೀನಿ. ನನಗೆ ಮೈಲೇಜ್ ಬಂದುಬಿಟ್ಟು 44-43 ಅನ್ನಂಗೆ ಸಿಗ್ತಿದೆ. ವೆರಸ್ ಹೈವೇ ಮೇಲೆ ಹೋದರೆ ನಿಮಗೆ ಅಡಿಷ್ನಲ್ ಲೈಕ್ 45-46 ಅನ್ನಂಗೆ ಮೈಲೇಜ್ ಸಿಗುತ್ತೆ. ಆ್ಯಂಡ್ ಟಾಕಿಂಗ್ ಅಬೌಟ್ ಪರ್ಫಾರ್ಮೆನ್ಸ್, ದಿಸ್ ಬೈಕ್ ಈಸ್ ಮೇಜರ್ಲಿ ಫಾರ್ ಸಿಟಿ ಯೂಸಿಗೆ ಅಂತಲೇ ಕನ್ಸಿಡರ್ ಮಾಡ್ಬೋದು. ಸಿಟಿ ಆ್ಯಂಡ್ ಟ್ಯೂರಿಂಗ್ ಕೂಡ ಮೇಜರಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಸಿಟಿ ಒಳಗೆ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ. ಹ್ಯಾಂಡ್ಲಿಂಗ್ ಈಸ್ ವೆರಿ ಗುಡ್. ತುಂಬ ಚೆನ್ನಾಗಿ ಹ್ಯಾಂಡ್ಲಿಂಗ್ ಮಾಡ್ಬೋದು ಗಾಡಿನ, ತುಂಬ ಚೆನ್ನಾಗಿ ಮ್ಯಾನ್ಯೂವರ್ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ನೀವು ಗಾಡಿಯಲ್ಲಿ ಟಾರ್ಕ್ ಅಥವಾ ಪರ್ಫಾರ್ಮೆನ್ಸ್ ಅಂತ ನೋಡಿದ್ರೆ ಥರ್ಡ್ ಗೇರಲ್ಲಿ ತುಂಬ ಚೆನ್ನಾಗಿ ಗಾಡಿ ಪುಲ್ ಇದೆ. ವೇರಸ್ 4th ಆ್ಯಂಡ್ 5th ಗೇರ್ ನೀವು ಯೂಶ್ವಲಾಗಿ ಕ್ರೂಸಿಂಗ್ ಮಾಡೋಕ್ಕೆ ಪರ್ಪಸ್ಸಿಗೋಸ್ಕರ ಯೂಸ್ ಮಾಡ್ಬೋದು. ಆ್ಯಂಡ್ ದಿಸ್ ಈಸ್ ಅ ಹೋಂಡಾ ಇಂಜಿನ್. ಸೊ ನಿಮಗೆ ಗೊತ್ತು, ಇಟ್ ಈಸ್ ಅ ವೆರಿ ರಿಲಯಬಲ್ ಇಂಜಿನ್. ಯಾವುದೇ ಥರದ ವೈಬ್ರೇಷನ್ಸ್ ತುಂಬ ಜಾಸ್ತಿ ಇಲ್ಲ. ಇಫ್ ಯು ಗೋ ಅಬೋವ್ 100 ಆ ಥರ ಹೋದರೆ ಯು ವಿಲ್ ಫೀಲ್ ಲಿಟ್ಲ್ ಬಿಟ್ ಆಫ್ ವೈಬ್ರೇಷನ್ಸ್ನ ಗಾಡಿಯಲ್ಲಿ ಫೀಲ್ ಮಾಡ್ಬೋದು. ಆ್ಯಂಡ್ ಗಾಡಿಯ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಮಾತಾಡೋದ್ರೆ ಆಬ್ವಿಯಸ್ಲಿ ಇಂಜಿನ್ ರಿಲಯಬಿಲಿಟಿ ಇದೆ.
ವೆರಿ ಗುಡ್ ಮೈಲೇಜ್ ಸಿಗುತ್ತೆ, ಹ್ಯಾಂಡ್ಲಿಂಗ್ ಈಸ್ ವೆರಿ ಈಸಿ ಆ್ಯಂಡ್ ದಿಸ್ ಇಸ್ ದ ಪ್ಲಸ್ ಪಾಯಿಂಟ್ಸ್. ಕಾನ್ಸ್ ಅಂತ ಮಾತಾಡೋದಾದರೆ ನನಗೆ ಓನ್ಲಿ 1-2 ಇದೆ, ದಟ್ ಈಸ್ ಗ್ರೌಂಡ್ ಕ್ಲಿಯರೆನ್ಸ್. ಬಿಕಾಸ್ ಇದನ್ನು ಹೋಂಡಾ ಬಂದುಬಿಟ್ಟು ಅಡ್ವೆಂಚರ್ ಗಾಡಿ ಥರ ಟ್ಯಾಗ್ ಮಾಡಿದ್ದಾರೆ, ಬಟ್ ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟೊಂದಿಲ್ಲ. ಸೊ ಇಫ್ ಇಟ್ ಹ್ಯಾಸ್ ಇನ್ನೂ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದ್ದಿದ್ರೆ ಈ ಆಫ್ ರೋಡಿಂಗ್ ಆಗಲಿ ಇದಕ್ಕೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗೋದು. ಆ್ಯಂಡ್ ಯಾ ಇದು ಬಿಟ್ಟರೆ ಐ ಡೋಂಟ್ ಹ್ಯಾವ್ ಎನಿ ಅದರ್ ಕಂಪ್ಲೇಂಟ್ಸ್. ಟೀಚಿಂಗ್ ಕಾಸ್ಟ್ ಏನು ನಿಮಗೆ ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ಗಾಡಿಯಲ್ಲಿ ಇಲ್ಲಿವರೆಗೂ ಯಾವುದೇ ಥರದ ಮೇಜರ್ ಪ್ರಾಬ್ಲಮ್ಸ್ ಕೂಡ ಬಂದಿಲ್ಲ. ಆ್ಯಂಡ್ ಸರ್ವಿಸಿಂಗ್ ಅಥವಾ ರೆಸ್ಪಾನ್ಸ್ ಫ್ರಮ್ ಹೋಂಡಾ ಈಸ್ ಆಲ್ಸೋ ವೆರಿ ಗುಡ್. ದೇ ರೆಸ್ಪಾಂಡ್ ವೆರಿ ವೆಲ್ ವಿತ್ ರೆಸ್ಪೆಕ್ಟ್ ಟು ಎನಿ ಕೈಂಡ್ ಆಫ್ ಇಶ್ಯೂಸ್ ದಟ್ ಹ್ಯಾವ್ ಫೇಸ್ಡ್. ಬಿಕಾಸ್ ಗಾಡಿ ನಾನು ಇನಿಷಿಯಲ್ ಪರ್ಚೇಸ್ ಮಾಡಿದಾಗ ಆಯಿಲ್ ಲೀಕ್ ಇತ್ತು, ವಿಚ್ ಐ ಕಂಪ್ಲೇಂಟ್ ಟು ದಿ ಹೋಂಡಾ ಪೀಪಲ್. ಆ್ಯಂಡ್ ಫ್ರೀ ಆಫ್ ಕಾಸ್ಟಲ್ಲಿ ಅದು ಏನು ಪ್ರಾಬ್ಲಮ್ ಇತ್ತು ಫಿಕ್ಸ್ ಮಾಡಿ ಕೊಟ್ಟರು ನನಗೆ. ಆ್ಯಂಡ್ ದೇ ಹ್ಯಾವ್ ಬಿನ್ ಗಿವಿಂಗ್ ಗುಡ್ ರೆಸ್ಪಾನ್ಸ್. ನನ್ನದು ಏನೇ ಡೌಟ್ಸ್ ಇದ್ದು ದೇ ಗಿವ್ ಗುಡ್ ರೆಸ್ಪಾನ್ಸ್. ಸೊ ಇದರಲ್ಲಿ ರಾ ರಿಯಾಲಿಟಿ ಆಫ್ ಮೈಲೇಜ್ ಅದು ಡಿಸ್ಪ್ಲೇಲಿ ತೋರಿಸ್ತೀನಿ ನಿಮಗೆಲ್ಲರಿಗೂ ಇದು ಗಾಡಿ ಎಷ್ಟು ಮೈಲೇಜ್ ಕೊಡ್ತೈತಿ ಅಂತ. ಸೊ ನೋಡಿರಿ ಇದರಲ್ಲೇ ಕಾಣುತ್ತೆ 43.9 ಕಿಲೋಮೀಟ್ರ್ ಪರ್ ಲೀಟ್ರ್ ಮೈಲೇಜ್ ಕೊಟ್ಟಿದೆ ಅವನಿಗೆ. ಸಿಟೀಲಿ ಅವ್ನು ಜಾಸ್ತಿ ಓಡಿಸೋದೆ ಸಿಟೀಲಿ ಗಾಡಿನ. ಆಮೇಲೆ ಅರೌಂಡ್ 14,783 ಕಿಲೋಮೀಟರ್ಸ್ ಓಡಿಸಿದ್ದಾನೆ ಇಲ್ಲಿವರೆಗೂ. ಸಿಟೀಲಿ ಎಷ್ಟು ಓಡಿಸ್ತೀಯ ದಿನಕ್ಕೆ? ಡೈಲಿ ಏನಿಲ್ಲ ಅಂದ್ರೆ ಒಂದು 50 ಕಿಲೋಮೀಟರ್ಸ್ ಅಂತ ಟ್ರಾವೆಲ್ ಮಾಡ್ತೀನಿ ನೋಡ್ರಿ, ಪರ್ ಡೇ 50 ಕಿಲೋಮೀಟರ್ಸ್ ಗಾಡಿ ಓಡಿಸ್ತಾನೆ ಅವನು. ಏನು ಮೈಲೇಜ್ ನೀವು ನೋಡ್ತಿದ್ರೆ ಇದು ಸಿಟಿ ಮೈಲೇಜ್. ಆ್ಯಕ್ಚುಲಿ ನಾನು ತುಂಬ ರಫಾಗೆ ನೋಡ್ಸಲ್ಲ, ನಾರ್ಮಲಾಗಿ ಓಡಿಸ್ತೀನಿ. ಸೊ ದಿಸ್ ಇಸ್ ದ ಮೈಲೇಜ್ ಅಂತ ನಿಮಗೆ ಕಾಣ್ತಿದೆ ಇದರದ್ದು ರಾ ರಿಯಾಲಿಟಿ ಆಫ್ ದಿಸ್ ಬೈಕ್. ಸೊ ಈ ಚಾನಲ್ ಉದ್ದೇಶನೇ ಅಷ್ಟು. ನಾನು ಗಾಡಿ ನಾನು ಏನೇ ಸ್ಪೆಸಿಫಿಕೇಷನ್ಸ್ ಹೇಳ್ಬೋದು, ನೀವು ಓನರಿಂದನೇ ನಿಮಗೆ ಈ ಗಾಡಿದು ರಾ ರಿಯಾಲಿಟಿ ಗೊತ್ತಾದರೆ ನಿಮಗೆ ಯಾರ್ಯಾರು ಈ ಗಾಡಿ ತೊಗೊಳಕ್ಕೆ ಭಾಳ ಈಸಿ ಆಗುತ್ತೆ. ಸೊ ಅದಕ್ಕೆ ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ಓನರ್ಶಿಪ್ ರಿವ್ಯೂ ಸೀರೀಸ್ ಶುರು ಮಾಡಿದ್ದೀನಿ. ಸೊ ಯಾರಾದರೂ ನನ್ನ ಚಾನಲ್ನ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಗ್ರಾಮಲ್ಲಿ ಸೇಮ್ ರಾ ವೀಲ್ಸ್ 24 ಅಂತ ಇದೆ. ಯಾವ್ದಾರ ಬೈಕ್ ಬಗ್ಗೆ ಓನರ್ಶಿಪ್ ರಿವ್ಯೂ ನೋಡಬೇಕು ಅಂದಿಸಿದ್ರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟು ಆ ಬೈಕ್ ಬಗ್ಗೆ ಓನರಿಂದನೇ ರಿವ್ಯೂ ಮಾಡಿಸ್ತೀನಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.